ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಬದನೆಕಾಯಿ ಹಾಕ್ಬಿಟ್ಟು ಗೀ ರೈಸ್ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಮೊದಲಿಗೆ 2 ಬದನೆಕಾಯಿ ಬೇಕಾಗುತ್ತೆ, ಅದಿನ್ನೂ ಹೆಚ್ಚಿಲ್ಲ. ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೂ ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸೋಂಪು, ಗರಂ ಮಸಾಲ ಮತ್ತು ಕರ್ಬೇವಿನ ಸೊಪ್ಪು, ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ಬೇಕಾಗುತ್ತೆ. ಮತ್ತು ನಾನು ಇಲ್ಲಿ ಅರ್ಧ ಗ್ಲಾಸ್ ಅಕ್ಕಿ, ಮಾಮೂಲಿ ರೈಸ್ ಮಾಡೋ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಜೀರಾ ರೈಸು 2 ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಈಗ ಬದನೆಕಾಯಿ ಹೆಚ್ಕೊಂಬಿಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಬದನೆಕಾಯಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಅಷ್ಟು ಸಾಕಾಗುತ್ತೆ. ಮತ್ತು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಾಯಿತು. ಈಗ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಆಮೇಲೆ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಬಿಡೋಣ. ನೆಕ್ಸ್ಟು ಸೋಂಪು ಹಾಕ್ಕೊಳ್ಳೋಣ. ಸೋಂಪು ಮೊದಲೇ ಹಾಕ್ಬಿಟ್ರೆ ಕಪ್ಪಗಾಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಇದು ಲಾಸ್ಟಲ್ಲಿ ಹಾಕ್ತೀನಿ. ಮತ್ತು ಕರಿಬೇವು. ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಬಾಡಿದ್ಮೇಲೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈ ಬದನೆಕಾಯಿ ಹಾಕ್ಕೊಬಿಡೋಣ. ಸ್ವಲ್ಪ ದೊಡ್ಡದಾಗೆ ಹೆಚ್ಚಿಟ್ಕೋಬೇಕು ಫ್ರೆಂಡ್ಸ್. ಇದು ತುಂಬ ಚಿಕ್ಕದಾಗಿ ಹಾಕಿದ್ರೆ ಎಲ್ಲ ರೈಸಲ್ಲಿ ಬೆಂದೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗೆ ಹೆಚ್ಚಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಇದು ಬೆಂದಿದೆ. ಈಗ ಸಾಲ್ಟ್ ಹಾಕ್ಕೊಂಬಿಡೋಣ. ಈಗ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ನಲ್ಲ, ಈಗ ಅಕ್ಕಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಅಕ್ಕಿ ಹಾಕಾಯಿತು. ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟಿಫನ್ಗೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ರುಚಿಯಾಗಿರುತ್ತೆ. ಆಯಿತು, ಈಗ ಹಾಲು ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ಹಾಲು ಹಾಕೋದೇನಕ್ಕೆ ಅಂದರೆ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್.
ಹಾಲು ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇಷ್ಟು ಸಾಕು. ಈಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಜಿಲ್ ಬಡಿಸಿದ್ರೆ ಸಾಕು ಫ್ರೆಂಡ್ಸ್. ಬಿಡಿ ಬಿಡಿಯಾಗಿ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಇದು 2 ವಿಷಲ್ ಬಂದಿದೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಇದು ನನ್ನ ಮನೆಯಲ್ಲೇ ಮಾಡಿರೋ ಅಂಥ ಗರಂ ಮಸಾಲ ಪೌಡ್ರ್. ಒಂದು ಅದು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಗರಂ ಮಸಾಲ ಮಾಡೋದು. ನೋಡಿ ಈಗ ತಟ್ಟೆಗೆ ಹಾಕ್ಕೊಬಿಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಒಂದು ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.